ಹೃದಯವಂತ ಕನ್ನಡಿಗರಿಗೆ 7 ಕೋಟಿ ನಮಸ್ಕಾರಗಳು. ನಾನು ಇಂದು ಕದಂಬ ವೃಕ್ಷ ರಹಸ್ಯದ ಬಗ್ಗೆ ಹೇಳಲಿದ್ದೇನೆ. ದಯವಿಟ್ಟು ನನ್ನ ಜೊತೆ ಬನ್ನಿ. ಕದಂಬ ವೃಕ್ಷದ ಇತಿಹಾಸ ನಮ್ಮ ಕರ್ನಾಟಕ ರಾಜಮನೆತನಕ್ಕೆ ಅವಿನಾಭಾವ ಸಂಬಂಧ ಹೊಂದಿದೆ. ಏಕೆಂದರೆ ಕನ್ನಡದ ಪ್ರಪ್ರಥಮ ದೊರೆ ಮಯೂರವರ್ಮನು ಈ ವೃಕ್ಷದ ಕೆಳಗಡೆ ಜನಿಸಿದನು ಎಂದು ಪ್ರತೀತಿ ಇದೆ. ಆದ್ದರಿಂದಲೇ ಈ ವಂಶಕ್ಕೆ ಕದಂಬ ವಂಶವೆಂದು ಹೆಸರು ಬಂದಿತು. ಕದಂಬ ವಂಶವು ಕರ್ನಾಟಕವನ್ನು ಆಳಿದ ಮೊದಲ ಕನ್ನಡ ರಾಜವಂಶಸ್ಥರಾಗಿದ್ದಾರೆ. ಆ ಕಾರಣದಿಂದ ಈ ವೃಕ್ಷವು ಕನ್ನಡಿಗರಿಗೆ ಅತ್ಯಂತ ನಿಕಟ ಸಂಬಂಧವನ್ನು ಹೊಂದಿದೆ. ಇದು ಕನ್ನಡಿಗರ ಪವಿತ್ರ ವೃಕ್ಷ. ಇನ್ನು ಈ ವೃಕ್ಷವನ್ನು ಪುರಾಣಗಳಲ್ಲಿ ನೋಡಿದಾಗ ಈ ವೃಕ್ಷಕ್ಕೆ ಬಹಳ ಮಹತ್ವವಿದೆ. ಇದು ಪಾರ್ವತಿಗೆ ಅತ್ಯಂತ ಪ್ರಿಯವಾದ ಮರ. ಇದು ಶಿವನ 3ನೇ ಕಣ್ಣಿನ ಹನಿಯಿಂದ ಈ ವೃಕ್ಷ ಉದಯಿವಾಯಿತು ಎಂದು ಪ್ರತೀತಿ ಇದೆ. ದುರ್ಗಾದೇವಿಗೆ ಕದಂಬ ವನವಾಸಿನಿ ಎಂದು ಕರೆಯುತ್ತಾರೆ. ರಾಧಾಕೃಷ್ಣರು ಈ ವೃಕ್ಷದ ಹೂಗಳು ಸುವಾಸನೆಯಿಂದ ಪ್ರೇರಿತರಾಗಿ ಸರಸ ಸಲ್ಲಾಪ ಮಾಡುತ್ತಿದ್ದರು ಎಂದು ಪುರಾಣಗಳಲ್ಲಿ ಉಲ್ಲೇಖವಿದೆ. ಈ ವೃಕ್ಷದ ಮೇಲೆ ಎಲೆ, ಹೂವು, ಹಣ್ಣು, ತೊಗಟೆಗಳಿಂದ ಅನೇಕ ರೋಗಗಳನ್ನು ಗುಣಪಡಿಸುವ ಶಕ್ತಿ ಹೊಂದಿದೆ. ಇದು ಸಕ್ಕರೆ ಕಾಯಿಲೆ, ಕಣ್ಣಿಗೆ, ಚರ್ಮಕ್ಕೆ, ಸ್ತನ ಮತ್ತು ರಕ್ತ ಕ್ಯಾನ್ಸರ್ಗೆ ಮತ್ತು ಏಡ್ಸ್ ರೋಗಗಳನ್ನು ಗುಣಪಡಿಸುವ ಸಾಮರ್ಥ್ಯ ಈ ವೃಕ್ಷಕ್ಕೆ ಇದೆ. ಈ ವೃಕ್ಷದ ಕೆಳಗಡೆ ಕುಳಿತರೆ ತಂಪನ್ನು ಮತ್ತು ಮನಸ್ಸಿಗೆ ಉಲ್ಲಾಸವನ್ನು ನೀಡುತ್ತದೆ. ಇದರ ಹಣ್ಣಿನಿಂದ ರೋಗ ನಿರೋಧಕ ಶಕ್ತಿ ವೃದ್ಧಿಸುತ್ತದೆ. ದಯವಿಟ್ಟು ಇಂಥ ವೃಕ್ಷಗಳನ್ನು ಪ್ರತಿಯೊಬ್ಬ ಕನ್ನಡಿಗರು ಮನೆ ಅಥವಾ ಶಾಲಾ ಕಾಲೇಜುಗಳಲ್ಲಿ ಹಚ್ಚಿ ಇದರ ವಂಶವನ್ನು ವೃದ್ಧಿಸಬೇಕು ಎಂದು ಎಲ್ಲ ಕನ್ನಡ ಮನಸ್ಸುಗಳಿಗೆ ಕೇಳಿಕೊಳ್ಳುತ್ತೇನೆ. ಜೈ ಕರ್ನಾಟಕ್. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂತಿ ನಿಮ್ಮ ಶಿವರಾಜ್ ಪಾಟೀಲ್.